ಸೊ ಇದನ್ನ ಯೂಸ್ ಮಾಡೋದ್ರ ಮುಖಾಂತರ 1 ಗಂಟೆಯಲ್ಲಿ 400 ಗ್ರಾಮ್ನಷ್ಟು ವೇಟನ್ನು ಲಾಸ್ ಕೂಡ ಮಾಡ್ಕೋಬಹುದು. ಕರೆಕ್ಟಾಗಿ ಇದನ್ನ ದಿನ ಬೆಳಗ್ಗೆ ಅರ್ಧ ಗಂಟೆ ಬಳಸಿದ್ರೆ ತಿಂಗಳಿಗೆ 3 kg ವೇಟ್ ಲಾಸ್ ಆಗುವಂಥದ್ದು. ಸರ್ ಇದರಲ್ಲಿ ಟೋಟಲ್ ಆಗಿ 6 ಬಟನ್ಗಳು ಬರ್ತವೆ. ಜಸ್ಟ್ ಹಣೆನ ಇಲ್ಲಿಗೆ ಟಚ್ ಮಾಡ್ರಿ. ಇದು ಪರ್ಟಿಕ್ಯುಲರ್ ಬ್ಯಾಕ್ ಸೈಡ್ ಎಕ್ಸಸೈಸ್ ಆಗಲಿ ಅಂತೇಳಿ. ಈಗ ನೀವೇನು ಮಾಡ್ರಿ ಅಂದರೆ ಫೇಸ್ನ ಅಪ್ ಮಾಡಿರಿ. ದಿಸ್ ಈಸ್ ಹಾರ್ಸ್ ರೈಡಿಂಗ್, ಕುದುರೆ ಓಟ ಅಂತ ಹೇಳ್ತೀವಿ. ಹೌದು ಸರ್. ಹೌದು ನೋಡ್ರಿ, ನಿಮ್ಮ ಅಪಾರ್ಟ್ಮೆಂಟಲ್ಲಿ ಇದು ಇದೇನಾ ಇಲ್ಲ ಅನ್ನೋ ರೀತಿ ಇದೆ. ಬಟ್ ಇದು ಒಂದು ಜಿಮ್ಮಿಗೆ ಸಮ. ಒಂದು ಕಾಲನ್ನು ಮಾತ್ರ ನೀವೀಗ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ಓಕೆ, ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ, ಅದಾದಮೇಲೆ ಬ್ಯಾಕ್ ಪೇನ್ ಇರುತ್ತೆ. ಆ ಥರದವ್ರು ಏನು ಮಾಡಬೇಕು, ಈ ಎಕ್ಸಸೈಸಲ್ಲಿ ಅದು ಕೂಡ ಇದೆ. ಕುತ್ಕೊಳ್ಳಿ ಸರ್, ಇದ್ರ ಮೇಲೆ ಹೇಳ್ಕೊಡ್ತೀನಿ ಅದನ್ನು. ಈಗ ನೀವು ಎಕ್ಸಸೈಸ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಈಗ ಮೇಲಕ್ಕೆ ಈಗ ನೋಡ್ತಾ ಇರ್ಬೋದು ಪರ್ಟಿಕ್ಯುಲರ್ ಶೋಲ್ಡರ್ಗೆ ಎಕ್ಸಸೈಸ್ ಆಗ್ತಾ ಇದೆ. ಇದರಲ್ಲಿ ಮಲಾಸನದಲ್ಲಿ ಕೂತ್ಕೊಳ್ಳಿ. ಸರ್ ಈಗ ಯಾರಿಗಾದರೂ ಸಿಕ್ಕಾಪಟ್ಟೆ ಮಂಡಿ ನೋವು ಇರುತ್ತೆ, ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ಅಂದರೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ ಅಂತೇಳಿ. ಸೊ ಆ ಥರದವ್ರಿಗೆ ಇದು ಫಸ್ಟ್ ಸ್ಟೆಪ್ಪು. ಸರ್ ಈ ಮಷಿನ್ಗೆ 2 years ಗ್ಯಾರಂಟಿ ವಾರಂಟಿ ಇರುತ್ತೆ. ಈ ಮಷಿನ್ ಕೆಟ್ಟೋಗಲ್ಲ. ಅದಾದಮೇಲೆ ಈ ಮಷಿನ್ ನನಗೆ ಗೊತ್ತಿರೋ ಪ್ರಕಾರ ನಾವು ನೋಡ್ತಾ ಇದ್ದು 10 ವರ್ಷದ ಮೇಲೆ ಆಯಿತು, ಇಲ್ಲಿವರೆಗೂ ಒಂದೇ ಒಂದು ಮಷಿನ್ ಸರ್ವಿಸ್ ಪ್ರಾಬ್ಲಮ್ ಬಂದಿಲ್ಲ. ಏನು ಸರ್ ಬರ್ಬೇಕಾದ್ರೆ ಒಂದು ಪೆಟ್ಟಿಗೆ ಥರ ಇತ್ತು, ಇವಾಗ ನೋಡ್ರಿ ಇಷ್ಟು ಸಖತ್ತಾಗಿ ಸೆಟ್ ಮಾಡಿದ್ರ. 15 ನಟ್ಟುಗಳು ಟೋಟಲ್ ಆಗಿ ಇಡೀ ಸಿಸ್ಟಮ್ನ ರೆಡಿ ಮಾಡಲಿಕ್ಕೆ. ಮೇಡಮ್ ಇದ್ರ ಸ್ಪೆಷಾಲಿಟಿನೇ ಆ ಥರ. ಇದು ಜಾಗದಲ್ಲಿ ಪಲ್ಸ್ನ ಚೆಕ್ ಮಾಡ್ಕೊಂಡ್ಬಿಟ್ಟು 40 ಥರದ ಎಕ್ಸಸೈಸ್ನ ಮಾಡುವಂಥ ಒಂದು ಏಕೈಕ ಮಷಿನ್. ಇದಿದ್ರೆ ಒಂದು ಜಿಮ್ ಇದ್ದಂಗೆ ಮನೆಯಲ್ಲಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಆಕಾಶ್ ಅವ್ರಿಗೆ ಇತ್ತೀಚೆಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅವರಂತೂ ಎಡಿಟಿಂಗು, ಸ್ಕೆಡ್ಯೂಲಿಂಗು, ಶೂಟಿಂಗ್ ಅಂತ ಬ್ಯುಸಿ ಆಗಿದ್ರು. ಹೊರಗಡೆ ಹೋಗಿ ವರ್ಕೌಟ್ ಮಾಡಲಿಕ್ಕಂತೂ ಟೈಮೇ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿದ್ದೆ, ಮನೇಲೇ ಒಂದು ವರ್ಕೌಟ್ ಮಾಡೋವಂಥ ಮಷಿನ್ ತರಿಸ್ಬೇಕು ಅಂತ ಹೇಳಿ. ನಿಮಗೆಲ್ಲ ಗೊತ್ತೇ ಇದೆ, ನಾವು SPL ಸಂಸ್ಥೆದು ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದು. ಅವ್ರ ಆಫೀಸಲ್ಲಿ ಒಂದು ಮಷಿನ್ ಇತ್ತು, ಅದನ್ನು ನಮ್ಮ ಮನೆಗೆ ಬುಕ್ ಮಾಡ್ಕೊಂಡಿದ್ದೆ. ಮೇ ಬಿ ಅವರೇ ಬಂದಿದ್ದಾರೆ ಅನಿಸುತ್ತೆ. ಯಾರು ಬಂದಿದ್ದಾರೆ, ಏನು ತಂದಿದ್ದಾರೆ ನೋಡೋಣ ಬನ್ನಿ. ಸರ್ ನೀವೇ ಬಂದುಬಿಟ್ಟಿದ್ದೀರಾ? ನಿಮ್ಮ ಮನೆಗೆ ಸ್ಪೆಷಲ್ ಆಗಿ ಡೆಲಿವರಿ ಕೊಡೋಕ್ಕೆ ನಾವೇ ಬಂದಿದ್ದೀವಿ. ನಾನು ಯಾರೋ ನಿಮ್ಮ ಕಡೆ ಬರ್ತಾರೆ ಅನ್ಕೊಂಡಿದ್ದೆ ಸರ್. ಇಲ್ಲ ಮೇಡಮ್, ಇದು ಸ್ಪೆಷಲ್ ಆಗಿರುವಂಥ ಡೆಲಿವರಿ ಆಗಿರೋದ್ರಿಂದ ನಾವೇ ಬಂದಿದ್ದೀವಿ. ಬನ್ನಿ ಸರ್, ವೆಲ್ಕಮ್, ಬನ್ನಿ. ಮಣಿ ಸರ್, ನಿಮ್ಮ ಆಫೀಸಲ್ಲಿ ನಾನು ಇದನ್ನ ಮಷಿನ್ ನೋಡಿದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆಕಾಶ್ ಅವ್ರಿಗೆ ಇಂಥದ್ದೊಂದು ಮಷಿನ್ ಕೊಡಿಸ್ಬೇಕು ಅಂತ. ಆಕಾಶ್ ಥರ ಯಾರೆಲ್ಲ ವರ್ಕೌಟ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಮತ್ತು ಎಲ್ಲರಿಗಿಂತ ಮೈನಾಗಿ ನನ್ನ ಆಕಾಶ್ ಅವ್ರದ್ದು ಹೆಲ್ತ್ ಫೋಕಸ್ಸು ಇವಾಗ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಹೇಳಿದೆ. ನಾನು ಬುಕ್ ಮಾಡಿದೆ. ಆ್ಯಕ್ಚುಲಿ ನೀವು ಬಂದಿದ್ದೆ ಅಂತ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಖುದ್ದಾಗಿ ನಮ್ಮ ಮನೆಗೆ ನೀವೇ ಡೆಲಿವರಿ ಮಾಡ್ತಿರೋದು ಸರ್. ಮೇಡಮ್, ನೀವು ರಾಣೆಬೆನ್ನೂರಿಗೆ ಬಂದಿದ್ರಿ ನಮ್ಮ ನೋಡೋಕ್ಕೆ, ನಮ್ಮ ಸಂಸ್ಥೆನ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಇವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ನಮ್ಮ ಮಷಿನ್ನ ಡೆಲಿವರಿ ಕೊಡೋಕ್ಕೆ. ವಿತ್ ಇದ್ರ ಜೊತೆಗೆ ಇನ್ನೂ ಹಲವಾರು ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಕೂಡ ನಿಮ್ಮ ಥ್ರೂ ಹೋಗಲಿ. ಮತ್ತು ಈ ಮಷಿನಿನ ಒಂದು ಸದುಪಯೋಗನ ಎಲ್ಲರೂ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದೇ ಪಾರ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೇಡಮ್. ನಾನು ಇದರಲ್ಲಿ ಹೆಂಗಿದೆ ಏನು ಅಂತ ಹೇಳಿ ಜಸ್ಟ್ ಇದನ್ನು ಏನು ಮಾಡಿ ಅಂದರೆ ಅರ್ಥ ಮಾಡಿಕೊಂಡು, ತುಂಬ ಸಿಂಪಲ್. ಈಗ ನೋಡಿರಿ, 2-3 ಬಟನ್ ಇರ್ತವೆ ಅದರಲ್ಲಿ ಯೂಸ್ ಮಾಡೋವಂಥದ್ದು. ಈಗ ಒಂದು ಮೊಬೈಲಲ್ಲಿ ಸಾವಿರಾರು ಬಟನ್ಸ್ಗಳಿರ್ತವೆ, ಒಳಗಡೆ ಎಲ್ಲ ಇರುತ್ತೆ. ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಎಂಥ ಸಾಮಾನ್ಯ ಜನರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮೇಡಮ್, ಇದನ್ನು ಕ್ವಿಕ್ಕಾಗಿ ಸೆಟಪ್ ಮಾಡಿಬಿಡ್ತೀನಿ. ಅದಾದಮೇಲೆ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಏನು ಎಂತ ಅಂತೇಳಿ. ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಈಗ ನಾವು ಸೆಟಪ್ ಮಾಡಿಬಿಡೋಣ. ಓಕೆ, ಥ್ಯಾಂಕ್ ಯು. ಮೇಡಮ್, ಇದು ತುಂಬ ಈಸಿ ಸೆಟಪ್. ಇದನ್ನು ಮಾಡೋದು ಏನು ಕಷ್ಟ ಏನಿಲ್ಲ. ಆಮೇಲೆ ಇದರಲ್ಲಿ ನೋಡಿರಿ, ಈ ಥರ ನಟ್ಟುಗಳಿರ್ತವೆ. ಎಷ್ಟು ನಟ್ಟು ಇರ್ತವೆ ಟೋಟಲ್ ಆಗಿ? 2, 2, 4, 2, 6, 2, 8, 8, 3 ಎಷ್ಟು? 11, 11, 4, 15 ನಟ್ಟುಗಳು ಟೋಟಲ್ ಆಗಿ ಇಡೀ ಸಿಸ್ಟಮ್ನ ರೆಡಿ ಮಾಡಲಿಕ್ಕೆ. ಆಮೇಲೆ ಇದು ಕರೆಕ್ಟಾಗಿ ನೀವು ಮಾಡಿದ್ರಿ ಅಂತಂದರೆ ಹಾರ್ಡ್ಲಿ 10 to 15 minutes ಕೂಡ ಸಾಕಾಗುತ್ತೆ. ಅದಕ್ಕಿಂತ ಬೇಗನೆ ಇನ್ನೂ ಮಾಡ್ಬೋದು. ಮೇಡಮ್, ಇದನ್ನು ಫಿಟ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ, ನಮ್ಮ ಆಫೀಸಿಂದ ಯಾರೋ ಬರಬೇಕು ಅಂತಲೂ ಇಲ್ಲ. ಆರಾಮಾಗಿ ನಾವು ಬೇಕಾದರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಆರಾಮಾಗಿ ನೀವು ಮನೆಯಲ್ಲೂ ಬೇಕಾದರೆ ಫಿಟ್ ಮಾಡ್ಕೋಬೋದಾಗಿತ್ತು. ಬಟ್ ನಾನು ಇದನ್ನು ಕರೆಕ್ಟಾಗಿ ನಿಮಗೆ ಇದ್ರ ಇನ್ಫಾರ್ಮೇಷನ್ ಕೊಟ್ಟು ಇದರಿಂದ ಆಗುವಂಥ ಸದುಪಯೋಗಗಳನ್ನು ಹೇಳಬೇಕು ಅಂತಲೇ ನಾನೇನು ಇಲ್ಲಿ ಮಟ್ಟ ಬಂದಿರೋವಂಥದ್ದು. ಏನು ಸರ್ ಬರ್ಬೇಕಾದ್ರೆ ಒಂದು ಪೆಟ್ಟಿಗೆ ಥರ ಇತ್ತು, ಇವಾಗ ನೋಡ್ರಿ ಇಷ್ಟು ಸಖತ್ತಾಗಿ ಸೆಟ್ ಮಾಡಿದ್ರ. ಮೇಡಮ್, ಇದ್ರ ಸ್ಪೆಷಾಲಿಟಿನೇ ಆ ಥರ. ಇದು ಜಾಗದಲ್ಲಿ ಪಲ್ಸ್ನ ಚೆಕ್ ಮಾಡ್ಕೊಂಡ್ಬಿಟ್ಟು 40 ಥರದ ಎಕ್ಸಸೈಸ್ನ ಮಾಡುವಂಥ ಒಂದು ಏಕೈಕ ಮಷಿನ್. ಇದಿದ್ರೆ ಒಂದು ಜಿಮ್ ಇದ್ದಂಗೆ ಮನೆಯಲ್ಲಿ. ಇರಿ ಸರ್, ಒಂದು ನಿಮಿಷ, ನಮ್ಮ ಆಕಾಶ್ ಅವ್ರನ್ನ ಕರಿತೀನಿ, ಅವ್ರಿಗೆ ಹೇಳ್ಕೊಡಿ ಸರ್ ಡೆಮೋನ. ಅವಶ್ಯವಾಗಿ ಹೇಳ್ಕೊಡ್ತೀನಿ, ಕರೀರಿ ಅವ್ರನ್ನ. ಈ ಒಂದು ಮಷಿನ್ ವಿಶಿಷ್ಟತೆಯನ್ನು ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಷಿನ್ನ 40 ಥರದ ಎಕ್ಸಸೈಸ್ನ ನಿಂತ ಜಾಗದಲ್ಲಿ ಮಾಡ್ಬೋದು. ಅದನ್ನು ನೋಡ್ಬಿಟ್ಟು ಮೇಡಮ್ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸಿದ್ದಾರೆ ಫಾರ್ ನಿಮಗೋಸ್ಕರ.
ಸೂಪರ್ ಸೂಪರ್. ಓಕೆ, ಸೊ ಇದನ್ನ ಯೂಸ್ ಮಾಡೋದ್ರ ಮುಖಾಂತರ 1 ಗಂಟೆಯಲ್ಲಿ 400 ಗ್ರಾಮ್ನಷ್ಟು ವೇಟನ್ನು ಲಾಸ್ ಕೂಡ ಮಾಡ್ಕೋಬಹುದು. ಕರೆಕ್ಟಾಗಿ ಇದನ್ನ ದಿನ ಬೆಳಗ್ಗೆ ಅರ್ಧ ಗಂಟೆ ಬಳಸಿದ್ರೆ ತಿಂಗಳಿಗೆ 3 kg ವೇಟ್ ಲಾಸ್ ಆಗುವಂಥದ್ದು 100% ಪಕ್ಕ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇದನ್ನ ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೋಸ್ಕರ ನೀವು ವೇಟ್ ಎತ್ತಬೇಕು, ಆಮೇಲೆ ಕೆಲಸ ಮಾಡಬೇಕು, ಆಮೇಲೆ ಕಿಲೋಮೀಟರ್ ಗಂಟಲೆ ಥಂಡಿಲಿ ಕೋಲ್ಡಲ್ಲಿ ಜಿಮ್ಗೆ ಹೋಗ್ಬೇಕು ಅಥವಾ ಓಡಬೇಕು, ಆ ಥರದ್ದು ಏನಿಲ್ಲ. ಆರಾಮಾಗಿ ಮನೆಯಲ್ಲಿ ಒಂದು ಫ್ರಿಡ್ಜ್ ಇಡುವಷ್ಟು ಜಾಗದಲ್ಲಿ ಇದನ್ನ ಇಟ್ಟು ಆರಾಮಾಗಿ ಎಕ್ಸಸೈಸ್ ಮಾಡುವಂಥ ಒಂದು ಮಷಿನ್ ಇದು. ಸರ್ ಇವರು 100 kg ಇದ್ದಾರೆ, ಇದನ್ನ 200 kg ಇರೋರು ಕೂಡ ಬಳಸ್ಬೋದು ಮೇಡಮ್. ವೇಟ್ ತಡೆಯುತ್ತೆ. ಹೌದು, ವೇಟ್ ತಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ಇವರು ಆರಾಮಾಗಿ ಇದನ್ನ ಕರೆಕ್ಟಾಗಿ 3 months ಯೂಸ್ ಮಾಡಿದ್ರೆ, ಬೇಕಾದ್ರೆ ಇವತ್ತಿಗೆ 3 months ಆದ್ಮೇಲೆ ನೀವು ನೋಡ್ರಿ ದಿನ ಯೂಸ್ ಮಾಡ್ಬೇಕು ಅವರು, ಅವಾಗ ವೇಟ್ ಚೇಂಜಸ್ ಆಗಿರೋದನ್ನ ನೀವು ಆರಾಮಾಗಿ ಅಬ್ಸರ್ವ್ ಮಾಡ್ಬೋದು. ಸರ್ ಇದ್ರ ಮೇಲೆ ವಿಡಿಯೋ ನಾವು ಮಾಡ್ಬೋದು ಸರ್. ವೇಟ್ ಲಾಸ್ ಆದ್ಮೇಲೆ ಮತ್ತೊಂದು ವಿಡಿಯೋನ ನೀವು ಮಾಡಿ. 1 ನಿಮಿಷ ಸರ್, ಇವಾಗ ಎಷ್ಟು weight ಇದ್ದಾರೆ ಅಂತ ಚೆಕ್ ಮಾಡೋಣ ಇರಿ. ಚೆಕ್ ಮಾಡಿ ಮೇಡಮ್. 92.7 ಆಫ್ಟರ್ ಫುಡ್ ಇದ್ದೀರಾ. ಇದು 100% ಕೆಲಸ ಮಾಡ್ತಕ್ಕಂಥ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ, ಯಾವುದೇ ಸೈಡ್ ಎಫೆಕ್ಟ್ ಇದರಲ್ಲಿಲ್ಲ. ಮತ್ತು ಹೆವಿ ಪ್ರೋಟೀನ್ ತೊಗೊಳ್ಳೋಂಥ ಅವಶ್ಯಕತೆ ಬೀಳಲ್ಲ. ಪ್ರತಿದಿನ ನೀವು ಮನೇಲಿ ಏನು ಊಟ ಮಾಡ್ತೀರಾ ಅದೇ ಊಟ ಮಾಡಿಕೊಂಡೇ ನೀವು ಇದನ್ನು ಎಕ್ಸಸೈಸ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು. ಅಥವಾ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಈ ಥರದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ದೂರ ಮಾಡ್ಕೋಬೋದು. ಇದನ್ನ ದಿನದಲ್ಲಿ ಎಷ್ಟು ಗಂಟೆ ಯೂಸ್ ಮಾಡಿದ್ರೆ ಒಳ್ಳೇದು, ಆಮೇಲೆ ಯಾವ ಏಜಿಂದ ಎಷ್ಟು ಏಜ್ ತನಕ ಈ ಮಿಷಿನ್ನ ಯೂಸ್ ಮಾಡ್ಬೋದು ಅಂತ? ಸರ್ ಇದನ್ನ ಒಂದು ದಿನಕ್ಕೆ ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ಬಳಸಕ್ಕೆ ನಾವು ಹೇಳ್ತೀವಿ. ಅದಾದಮೇಲೆ ಇದನ್ನ 2 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವಯಸ್ಸಾದ್ರ ತನಕ ಬಳಸ್ಬೋದು. ಬಟ್ ನಾವು ಹೇಳೋದು ಏನಂತಂದರೆ, ಆರಾಮಾಗಿ ನಿಮಗೆ 20 ವರ್ಷದ ಮೇಲ್ಪಟ್ಟಿರೋವಂಥವ್ರು ಮನೇಲಿ ಇರ್ತಾರಲ್ಲ, ಸೊ ಎಕ್ಸಸೈಸ್ ಮಾಡಬೇಕು ಅನ್ನೋವಂಥ ಒಂದು ಏಜಿನ ಗ್ರೂಪ್ನವ್ರು ಇರ್ತಾರೆ. ಸೊ ಜಿಮ್ಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು. ಆಮೇಲೆ ಹೆಣ್ಮಕ್ಳಿಗೆ ಜಿಮ್ ಇರಲ್ಲ ಕೆಲವೊಂದು ಊರಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ. ಸೊ ಬಟ್ ಅವರು ಎಕ್ಸಸೈಸ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವರಲ್ಲಿ. ಸೊ ಈ ಒಂದು ಮಷಿನ್ನ ತರಿಸ್ಕೊಂಡು ನೀವು ಮನೇಲಿ ಇಟ್ಕೊಂಡ್ರಿ ಅಂತಂದರೆ ಆರಾಮಾಗಿ ಅವರು ಎಕ್ಸಸೈಸ್ ಮಾಡ್ಬೋದು. 3 ರಿಂದ 5 kg ತನಕ 1 ತಿಂಗಳಲ್ಲಿ ಲಾಸ್ ಮಾಡ್ಕೋಬಹುದು. ಬಟ್ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಒಂದು ಕುತೂಹಲ ಇರುತ್ತೆ ಸರ್, ಈ ಮಿಷಿನನ್ನು ಬಳಸೋದ್ರಿಂದ ನಾವು ಬಾಡಿನ ಬಿಲ್ಡ್ ಮಾಡ್ಬೋದಾ ಅಥವಾ ಹೆಲ್ದಿ ಫಿಟ್ನೆಸ್ನ ಮೇಂಟೈನ್ ಮಾಡ್ಬೋದಾ? ಸರ್ ಈ ಮಷಿನನ್ನು ಎಕ್ಸಸೈಸ್ ಮಾಡಬೇಕು ಅಂತ ಆಸೆ ಇರುವಂಥವ್ರು, ಮತ್ತು ನಾವು ಫಿಟ್ಟಾಗಿ ಇಟ್ಕೋಬೇಕು ಬಾಡಿ ಅನ್ನೋವಂಥವ್ರು ಬಳಸ್ಬೋದು. ಮತ್ತು ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋರು ವಾರ್ಮಪ್ ಥರ ಇದನ್ನು ಬಳಕೆ ಮಾಡ್ಬೋದು. ಅಥವಾ ಯಾರಿಗಾದರೂ ಪೇನ್ಗಳಿದ್ರೆ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಅದಾದಮೇಲೆ ಶೋಲ್ಡರ್ ಪೇನು, ಮಸಲ್ಸ್ ಪೇನು, ಈ ಥರದನ್ನು ಏನಾದರೂ ಇದ್ದರೂ ಕೂಡ ಇದರಲ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗೋದ್ರಿಂದ 100% ಎಲ್ಲರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ಸರ್ ಇದ್ರ ಮೇಲೆ ಸಿಂಪಲಾಗಿ 10 ನಿಂತ್ಕೊಳ್ರಿ. ನಾನು ಇದರಲ್ಲಿ ಎಕ್ಸಸೈಸ್ ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸರ್ ಆರಾಮಾಗಿ ಕಾಲು ಬಿಡ್ರಿ, ಫ್ರೀಯಾಗಿ ಸ್ವಲ್ಪ ಕಾಲು ಅಗಲ ಇಟ್ಕೊಳ್ರಿ. ಸ್ವಲ್ಪ ಅಂದರೆ ಪೂರ್ತಿ ಅಲ್ಲ, ಸ್ವಲ್ಪ ಒಳಗಡೆ ಇರಿ. ಅಷ್ಟೇ. ಈ ಥರ ನಿಂತ್ಕೋಬೇಕು ನೇರವಾಗಿ. ಕೈಯನ್ನು ಇದ್ರ ಮೇಲೆ ಇಟ್ಟು ಒಂದ್ಸತಿ ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇಡ್ರಿ. ಓಕೆ, ಒಂದ್ಸತಿ ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಪಲ್ಸ್ ಎಷ್ಟಿದೆ ನಿಮ್ಮದು ಅಂತ ಹೇಳಿ. ನಿಮ್ಮ ಪಲ್ಸ್ ಎಷ್ಟಿದೆ ಸರ್ ಈಗ? 86-87. ಗುಡ್ ಫಾರ್ ಎಕ್ಸಸೈಸ್. ಇದನ್ನ ಎಕ್ಸಸೈಸ್ ಮಾಡೋವಂಥವ್ರಿಗೆ ಒಂದು ಒಳ್ಳೆ ರೇಷಿಯೋ, ಇದು ಒಳ್ಳೆ ನಂಬರ್. ಸೊ ಈಗ ಏನು ಮಾಡಿರಿ ಅಂದರೆ ಆರಾಮಾಗಿ ಇದನ್ನ ಹಿಡ್ಕೊಳ್ರಿ. ಸರ್ ಇದರಲ್ಲಿ ಟೋಟಲಾಗಿ 6 ಬಟನ್ಗಳು ಬರ್ತವೆ. ಒಂದು ಸ್ಟಾರ್ಟ್ ಸ್ಟಾಪ್ ಅನ್ನೋ ಬಟನ್ ಬರುತ್ತೆ, ಪ್ರೋಗ್ರಾಮ್ ಅನ್ನೋ ಬಟನ್ ಬರುತ್ತೆ, ಟೈಮ್ ಅನ್ನೋ ಬಟನ್ ಬರುತ್ತೆ, ಪ್ಲಸ್ ಪಲ್ಸ್ ಅನ್ನೋ ಒಂದು ಬಟನ್ ಬರುತ್ತೆ, ಪ್ಲಸ್ ಮೈನಸ್ ಅನ್ನೋ ಒಂದು ಬಟನ್ಸ್ಗಳು ಬರ್ತವೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಫಸ್ಟ್ 10 ನಿಂತ್ಕೊಂಡ ತಕ್ಷಣವೇ ಈಗ ನೋಡಿ ಸರ್, ಇದರಲ್ಲಿ ಈಗ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಲ್ಸ್ ಟೆಸ್ಟ್ ಮಾಡಿದ್ವಿ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಪ್ರೋಗ್ರಾಮ್ 1, 2, 3 ಅಂತ 3 ಪ್ರೋಗ್ರಾಮ್ ಇದೆ. 1, 2, 3 ಅಂತ ಹೇಳಿ. ಈಗ ನಾನು ಥರ್ಡ್ ಪ್ರೋಗ್ರಾಮಲ್ಲಿ ಇಟ್ಟಿದ್ದೀನಿ. ಇಟ್ಟ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಆಯ್ತಿದೆ. ಈಗ ಕೈ ಹಿಂಗೆ ಹಿಡ್ಕೊಳ್ರಿ. ಇದು ಈಗ ತಾನಾಗೆ ಆಟೋಮೆಟಿಕ್ ಸ್ಟೆಪ್ ಚೇಂಜ್ ಆಗುತ್ತೆ. ಓಕೆ, ಅಂದರೆ ಸ್ಪೀಡ್ ಚೇಂಜಸ್ ಆಗುತ್ತೆ. ಈಗ 20 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ ಈಗ. ಇವಾಗ ನಾನು 20 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಿದ್ದೀನಿ ಅಂತ. ಅಷ್ಟು ಬಾಡಿ ಶೇಕ್ ಆಗ್ತಾ ಇದೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗ್ತಾ ಇದೆ. ಈಗ ನೀವು ಬೇಕಾದ್ರೆ ಈ ತರ ಮುಟ್ಟು ನೋಡಬಹುದು. ಈಗ ನೋಡಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಇವಾಗ 93, 98 ಎಲ್ಲ ಬರ್ತಿದೆ. ಅಂದರೆ ನೀವೀಗ ಎಕ್ಸಸೈಸ್ ಮಾಡುವಾಗ ನಿಮಗೆ ಏನು ಯಾಕೆ ನಮ್ಮ ಬಾಡಿಯಲ್ಲಿ ಬೆವರು ಬರುತ್ತೆ ಮತ್ತು ನಮ್ಮ ಬಾಡಿ ಎಕ್ಸಸೈಸ್ ಆಗುತ್ತೆ ಅಂದರೆ ನಮ್ಮ ಹಾರ್ಟ್ ಬೀಟ್ ಕೂಡ ವ್ಯತ್ಯಾಸಗಳಾಗ್ತವೆ. ಈಗ ನೋಡ್ರಿ, ಇದೀಗ 50ಗೆ ಸ್ಪೀಡ್ ಚೇಂಜಸ್ ಆಯಿತು. ಡಿಫ್ರೆಂಟ್ ಆಗಿ ಶೇಕ್ ಆಗ್ತಾ ಇದೆ. ಹೌದು ಸರ್, ಹೌದು, ಚೇಂಜಸ್ ಆಯಿತು. ಈಗ ನೋಡ್ರಿ, ನಾನು ನಿಮಗೆ ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದರಲ್ಲಿ ಜಸ್ಟ್ ಹಣೆನ ಇಲ್ಲಿಗೆ ಟಚ್ ಮಾಡಿರಿ. ಇದು ಪರ್ಟಿಕ್ಯುಲರ್ ಬ್ಯಾಕ್ ಸೈಡ್ ಎಕ್ಸಸೈಸ್ ಆಗಲಿ ಅಂತೇಳಿ. ಇದನ್ನು ನೀವು ಏನು ಮಾಡಬೇಕು ಅಂದರೆ 5 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು ಸರ್. ನೀವು ಇದು ಯಾವ ರೀತಿ ಎಕ್ಸಸೈಸ್ ಆಗ್ತಾ ಇದೆ ಅಂತ ಮುಟ್ಟಿ ನೋಡ್ಬೋದು, ಗೊತ್ತಾಗುತ್ತೆ, ಫೀಲ್ ಬರ್ತಾ ಇದೆ ನಿಮಗೆ. ಓಕೆ, ಶೇಕ್ ಆಗ್ತಾ ಇರೋದು, ಬಾಡಿ ಶೇಕ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಓಕೆ, ಸೊ ಅದೇ ರೀತಿ ಸರ್ ಈಗ 2ನೇ ಎಕ್ಸಸೈಸ್ ತೋರಿಸಿದೆ. ಟೋಟಲಾಗಿ 40 ಥರದ ಎಕ್ಸಸೈಸ್ನ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ. ಈಗ 2 ಎಕ್ಸಸೈಸ್ನ ಒಂದು ಸೈಡ್ ಟರ್ನ್ ಆಗ್ರಿ, ಹಿಂದಕ್ಕೆ ಹೋಗ್ರಿ ಸರ್, ಹಿಂದೆ ಕಾಲಿಡ್ರಿ ಆ ಪ್ಲೇಟ್ ಮೇಲೆ. ಇನ್ನು ಸ್ವಲ್ಪ ಈಗ ನೀವೇನು ಮಾಡಿರಿ ಅಂದರೆ ಫೇಸ್ನ ಅಪ್ ಮಾಡಿರಿ. ದಿಸ್ ಈಸ್ ಹಾರ್ಸ್ ರೈಡಿಂಗ್, ಕುದುರೆ ಓಟ ಅಂತ ಹೇಳ್ತೀವಿ.
ಹೌದು ಸರ್. ಹೌದು ನೋಡಿ ಸರ್, ನೀವೀಗ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದೀರಾ. ಈಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕ್ವಿಂಟಾಲ್ ಗಂಟಲೆ ಇರುವಂಥ ಕತ್ತಿಗಳನ್ನು ಎತ್ತಾ ಇದ್ರು ಅಂತ ನೀವು ಕೇಳಿದ್ದೀರಾ. ನೀವು ವಾಡೆ ಶೂಟ್ ಮಾಡೋವಾಗೆಲ್ಲ ನೋಡಿದ್ದೀರಾ. ಯಾಕೆ ಅಂದರೆ ಅವರು ಕುದುರೆ ಊಟ ಮಾಡ್ತಾ ಇದ್ರು, ಅದರಿಂದ ಅವ್ನು ಎನರ್ಜೆಟಿಕ್ ಆಗಿರ್ತಾ ಇದ್ರು, ಊಟ ಮಾಡಿದ್ದೆಲ್ಲ ಅರಗ್ತಾ ಇತ್ತು, ಬ್ಲಡ್ ಸರ್ಕ್ಯುಲೇಷನಲ್ಲಿ ಕೊರತೆ ಇರಲಿಲ್ಲ. ಬಟ್ ಈಗ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅಪಾರ್ಟ್ಮೆಂಟಲ್ಲಿ ಜೀವನ ನಡೆಸ್ತಾ ಇದ್ದೀವಿ, ಸೊ ನೆಲದಲ್ಲಿ ಓಡಾಡ್ತಾ ಇಲ್ಲ, ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಈ ಮಷಿನ್ನ ಬಳಕೆ ಮಾಡಿದರೆ ನೋಡಿರಿ, ನಿಮ್ಮ ಅಪಾರ್ಟ್ಮೆಂಟಲ್ಲಿ ಇದು ಇದೇನಾ ಇಲ್ಲ ಅನ್ನೋ ರೀತಿ ಇದೆ, ಬಟ್ ಇದು ಒಂದು ಜಿಮ್ಮಿಗೆ ಸಮ. ಆ ಥರ ಇನ್ನೂ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ಸರ್, ಸ್ವಲ್ಪ ಕೆಳಗಿಳಿರಿ. ಈಗ ಪರ್ಟಿಕ್ಯುಲರಾಗಿ ಒಂದೇ ಕಾಲು ಎರಡು ಕಾಲು ಮಾಡ್ಬೋದು, ಒಂದು ಕಾಲು ಅಷ್ಟೇ ಮೇಲಕ್ಕೆ ಇಡ್ರಿ. ಒಂದು ಕಾಲನ್ನು ಮಾತ್ರ ನೀವೀಗ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ಓಕೆ, ಪರ್ಟಿಕ್ಯುಲರಾಗಿ ಒಂದು ಕಾಲು, ಇನ್ನೊಂದು ಕಾಲು ಅಷ್ಟೇ ಇಡ್ರಿ. ನೋಡ್ರಿ, ಈಗ ಇನ್ನೊಂದು ಕಾಲು ಅಷ್ಟೇ ಮಾಡ್ತಾ ಇದ್ದೀರಾ. ಅದಾದಮೇಲೆ ಕೆಲವೊಬ್ಬರಿಗೆ ಸಮಸ್ಯೆಗಳಿರ್ತವೆ, PCOD PCOS, ಆಮೇಲೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ, ಅದಾದಮೇಲೆ ಬ್ಯಾಕ್ ಪೇನ್ ಇರುತ್ತೆ. ಆ ಥರದವ್ರು ಏನು ಮಾಡಬೇಕು, ಈ ಎಕ್ಸಸೈಸಲ್ಲಿ ಅದು ಕೂಡ ಇದೆ. ಕೂತ್ಕೊಳ್ಳಿ ಸರ್, ಇದ್ರ ಮೇಲೆ ಹೇಳ್ಕೊಡ್ತೀನಿ ಅದನ್ನು. ಈಗ ನೀವು ಎಕ್ಸಸೈಸ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಈಗ ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ. ಜಸ್ಟ್ ಇದು ಕೈ ಇಡ್ರಿ, ಕೈ ಊರಿ ಪ್ರೆಸರ್ ಹಾಕ್ರಿ ಮೇಲಕ್ಕೆ. ಹಾಂ, ಈಗ ನೋಡ್ತಾ ಇರ್ಬೋದು ಪರ್ಟಿಕ್ಯುಲರ್ ಶೋಲ್ಡರ್ಗೆ ಎಕ್ಸಸೈಸ್ ಆಗ್ತಾ ಇದೆ. ಇಲ್ಲಿ ಕೂಡ ಎಕ್ಸಸೈಸ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಭಾಗದಲ್ಲೆಲ್ಲ ಎಕ್ಸಸೈಸ್ ಆಗ್ತಾ ಇದೆ. ಓಕೆ, ಇದರಲ್ಲಿ ಮಲಾಸನದಲ್ಲಿ ಕೂತ್ಕೊಳ್ಳಿ. ಸರ್, ಈಗ ಯಾರಿಗಾದರೂ ಸಿಕ್ಕಾಪಟ್ಟೆ ಮಂಡಿ ನೋವು ಇರುತ್ತೆ, ಅವ್ರಿಗೇನು ಮಾಡೋಕ್ಕಾಗತ್ತೆ ಅಂದರೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ ಅಂತೇಳಿ. ಸೊ ಆ ಥರದವ್ರಿಗೆ ಇದು ಫಸ್ಟ್ ಸ್ಟೆಪ್. ಓಕೆ, ಇಲ್ಲಿ ನೋಡಿ, ನೀವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಮಂಡಿಗೆ ಎಷ್ಟು ಪ್ರೆಸರ್ ಬೀಳ್ತಾ ಇದೆ ಅಂತೇಳಿ. ಒಂದು ಕೈಯಿಂದ ಮುಟ್ಟು ನೋಡಿ, ಜಸ್ಟ್ ಹಂಗೆ. ಹೌದು, ಇಡೀ ಬಾಡಿನ ವೈಬ್ರೇಷನ್, ಬಾಡಿ ವೈಬ್ರೇಷನ್ ಆಗ್ತಾ ಇದೆ. ಈಗ ಮತ್ತೆ ಒಂದು ಸ್ವಲ್ಪ ಎದ್ದೇಳ್ರಿ, ಸ್ವಲ್ಪ ಇದನ್ನು ಬಿಡ್ರಿ, ಸ್ವಲ್ಪ ಹಿಡ್ಕೊಂಡು ಮೆಲ್ಲಕ್ಕೆ ಸ್ವಲ್ಪ ಎದ್ದೇಳ್ರಿ, ಮೇಲೆ ಎದ್ದೇಳ್ರಿ. ಹಾಂ, ಎಷ್ಟೆಷ್ಟು ಇಷ್ಟೇ ಬಗ್ಗಿಸ್ರಿ, ಇನ್ನು ಸ್ವಲ್ಪ. ಈಗ ನೋಡ್ರಿ, ಪರ್ಟಿಕ್ಯುಲರಾಗಿ ಮಂಡಿಗೆ ಎಕ್ಸಸೈಸ್ ಆಗ್ತಾ ಇದೆ. ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಮಂಡಿ ನೋವು ಅಂತ ನೋವು ಅನುಭವಿಸ್ತಾ ಇರ್ತಾರೆ, ನರಳ್ತಾ ಇರ್ತಾರೆ. ಆ ಥರದವ್ರಿಗೆ ಡೈರೆಕ್ಟಾಗಿ ಮಂಡಿಗೇನೆ ಪ್ರೆಸರ್ ಹಾಕಿ ಎಕ್ಸಸೈಸ್ ಮಾಡ್ಬೋದು. ಸರ್, ಈಗ ವಾಕ್ ಮಾಡಿರಿ ವೆಯ್ಟ್ ಲಾಸ್ ಆಗ್ತೀರಾ ಅಂತ ಹೇಳ್ತಾರೆ, ಬಟ್ ವಾಕ್ ಮಾಡಿದರೆ ಮಂಡಿ ನೋವು ಬರುತ್ತೆ. ಆ ಥರದವ್ರು ಏನು ಮಾಡಬೇಕು, ಈ ಥರದ ಮಷಿನ್ಗಳನ್ನ ಯೂಸ್ ಮಾಡ್ಬೋದು. ಈ ಮಷಿನ್ನ ನಾವು ನಿಮ್ಮ ಮನೆಗೆ ಡೆಲಿವರಿ ಕೊಡ್ತೀವಿ, ಬಟ್ ನಾನು ಬರೋಲ್ಲ, ನಮ್ಮ ಕಡೆಯವರು ನಿಮ್ಮ ಮನೆಗೆ ಬಂದು ಡೆಲಿವರಿ ಕೊಟ್ಟು ಯಾವ ರೀತಿ ಯೂಸ್ ಮಾಡೋದು, 40 ಥರದ ಎಕ್ಸಸೈಸ್ ಏನೇನೆಲ್ಲ ಮಾಡ್ಬೋದು ಅಂತ ಎಲ್ಲ ಹೇಳ್ಕೊಟ್ಟು, ಮತ್ತು ಈ ಮಷಿನ್ನ ಗ್ಯಾರಂಟಿ 2 ಇಯರ್ಸ್, ವಾರಂಟಿ 2 ಇಯರ್ಸ್ ಇರುತ್ತೆ. ಮಷಿನ್ ಏನೇ ಆದರೂ ನಮ್ಮ ಜವಾಬ್ದಾರಿ 2 ಇಯರ್ಸ್ ತನಕ. ಅದಾದಮೇಲೆ ಈ ಮಷಿನ್ನು ಜಪಾನ್ ಟೆಕ್ನಾಲಜಿ ಆಗಿರೋದ್ರಿಂದ ಹಾಳಾಗುವಂಥ ಚಾನ್ಸಸ್ 100ಕ್ಕೆ 99 ಭಾಗ ಕಡಿಮೆ. ಸೊ ಸರ್, ಇಷ್ಟೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜು ಕರಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಅದ್ರ ಜೊತೆಗೆ ಸ್ವೆಟ್ಟು ಬರುತ್ತೆ ಅನ್ಕೋತೀನಿ. ನಾನು 5 ಮಿನಿಟ್ಸ್ ಮಾಡಿರೋದ್ರಿಂದ ನನಗೇನಂತ ಅನ್ನಿಸ್ತಾ ಇಲ್ಲ. ಬಟ್ ಆಬ್ವಿಯಸ್ಲಿ ಇದನ್ನೇ ನಾವು ಕಂಟಿನ್ಯೂ ಫಾರ್ ಅ ಲಾಂಗರ್ ಡ್ಯೂರೇಷನ್ ಮಾಡಿದ್ರೆ 100% ಬಾಡಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ, ಅದ್ರ ಜೊತೆಗೆ ಸ್ವೆಟ್ಟು ಬರುತ್ತೆ. ಸೊ ಅದರಿಂದ ನಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜು ಕೂಡ ಕರಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಸರ್, ಆ್ಯಕ್ಚುಲಿ ಈ ಮಿಷನ್ನ ಬೆಲೆ ಎಷ್ಟು ಅಂತ? ಸರ್, ಈ ಮಷಿನ್ ನಿಮಗೆ ಒಂದು ಥ್ರೆಡ್ಮಿಲ್ ತೊಗೊಳೋದ್ರ ಅರ್ಧ ದುಡ್ಡಲ್ಲಿ, ಕಾಲು ದುಡ್ಡಲ್ಲಿ ಮಷಿನ್ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಅಂತಂದರೆ ಈ ಮಷಿನ ನೀವು ಒಂದು ಅಫೋರ್ಡೆಬಲಲ್ಲಿ ಯೂಸ್ ಮಾಡ್ಬೋದು. ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಬಡವರು ಕೂಡ ಯೂಸ್ ಮಾಡ್ಬೋದು, ಸಿರಿವಂತರು ಕೂಡ ಈ ಮಷಿನ್ನ ಯೂಸ್ ಮಾಡ್ಬೋದು ಸರ್. ಓಕೆ ಓಕೆ. ಸೊ ಹಾಗಾದರೆ ಈ ಮಿಷಿನ್ನ ಕೊಂಡ್ಕೊಳ್ಳೋದು ಹೇಗೆ? ನೀವೇ ಆನ್ಲೈನ್ ಡೆಲಿವರಿ ಕೊಡ್ತೀರಾ ಅಥವಾ ಸರ್ವಿಸ್ ಕೊಡ್ತೀರಾ? ಇದೇನೋ ಮಿಷಿನ್ ಕೆಟ್ಟೋದ್ರೆ ಏನು ಮಾಡೋದು? ಸರ್, ಈ ಮಷಿನ್ಗೆ 2 ಇಯರ್ಸ್ ಗ್ಯಾರಂಟಿ ವಾರಂಟಿ ಇರುತ್ತೆ. ಈ ಮಷಿನ್ ಕೆಟ್ಟೋಗಲ್ಲ. ಅದಾದಮೇಲೆ ಈ ಮಷಿನ್ ನನಗೆ ಗೊತ್ತಿರೋ ಪ್ರಕಾರ ನಾವು ನೋಡ್ತಾ ಇದ್ದು 10 ವರ್ಷದ ಮೇಲೆ ಆಯಿತು, ಇಲ್ಲಿವರೆಗೂ ಒಂದೇ ಒಂದು ಮಷಿನ್ ಸರ್ವಿಸ್ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಏನಾದರೂ ಪ್ರಾಬ್ಲಮ್ ಆದರೆ, ಇದರಲ್ಲಿ ನೀರು ಬಿದ್ದರೆ ಅಥವಾ ಏನಾದರೂ ಮಿಸ್ಟೇಕ್ ನಮ್ಮ ಕೈಯಿಂದ ನಾವು ಫಿಸಿಕಲ್ ಡ್ಯಾಮೇಜ್ಗಳನ್ನ ಏನಾದರೂ ಮಾಡ್ಕೋಬೋದು. ಬಿಟ್ಟರೆ ಈ ಮಷಿನ್ ಒಳಗಡೆಯಿಂದ ಇಂಜಿನ್ನಿಂದ ಏನು ಸಮಸ್ಯೆ ಬರಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಕೊಡ್ತೀವಿ. ಮತ್ತು ಈ ಮಷಿನ್ ನಿಮಗೆ ತರಿಸ್ಕೊಳ್ಳೋದು ಭಾಳ ಸುಲಭ ಇರುತ್ತೆ. ನೀವು ಕೊರಿಯರ್ ಮುಖಾಂತರನೂ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಕೊರಿಯರ್ ಮುಖಾಂತರ ಕಳಿಸ್ಕೊಟ್ವಿ ಅಂತಂದರೆ ನಾವು ನಿಮಗೆ ಸರ್ವಿಸ್ ಚಾರ್ಜಸ್ನ ಆ್ಯಡ್ ಮಾಡಲ್ಲ. ಓಕೆನಾ? ನಿಮ್ಮ ಮನೆಗೆ ಬಂದು ತಲುಪೋವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಸಪೋಸ್ ನೀವೇನಾದರೂ ಇಲ್ಲ ನನಗೆ ನಿಮ್ಮ ಕಡೆಯಿಂದ ಒಬ್ಬರನ್ನ ಯಾರಾದರೂ ಕಳಿಸ್ಕೊಟ್ಟು ಫಿಟ್ ಮಾಡೋರನ್ನ ಕಳಿಸ್ಕೊಡ್ರಿ ಅಂತಂದರೆ, ಇದು ಫಿಟ್ಟಿಂಗ್ ತುಂಬ ಸುಲಭ ಇದೆ, ನಿಮಗೆ ತೋರಿಸಿದೆ ನಾನು. ಆರಾಮಾಗಿ ನೀವು ಒಂದು ಟೇಬಲ್ ಫಿಕ್ಸ್ ಮಾಡ್ಕೊಳ್ಳೋ ಥರ ಫಿಕ್ಸು ಮಾಡ್ಕೋಬೋದು ಇದನ್ನು. ಬಟ್ ಇಲ್ಲ ನನಗೆ ನಿಮ್ಮ ಕಡೆಯಿಂದ ಯಾರನ್ನಾದರೂ ಕಳಿಸ್ಕೊಡಿ ಅಂದರೆ ನಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ತೀವಿ. ಅವ್ರು ನಿಮಗೆ ಫಿಟ್ ಮಾಡಿಕೊಟ್ಟು ಎಕ್ಸಸೈಸ್ ಹೇಳಿಕೊಟ್ಟು ಮತ್ತು ನಿಮಗೆ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡಿಕೊಟ್ಟು ಬರ್ತಾರೆ. ಸೊ ಈ ಎಲ್ಲ ಕೆಲಸಗಳು ನಿಮಗೆ 3 to 5 ವರ್ಕಿಂಗ್ ಡೇಸ್ ಅಥವಾ 8 ವರ್ಕಿಂಗ್ ಡೇಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ನೀವು ಆರ್ಡರ್ ಕೊಡ್ತಿದ್ದರಿಂದ ನೀವು ಅಲ್ಲಿಗೆ ತರಿಸ್ಕೊಳ್ಳೋದಾದರೆ ಮುಂಚೆ ಸಮ್ ಅಮೌಂಟ್ ಅಡ್ವಾನ್ಸ್ ಮಾಡಬೇಕಾಗತ್ತೆ. ಇಲ್ಲ ಕೊರಿಯರ್ ಅಂತಂದರೆ ಪೂರ್ತಿ ಅಮೌಂಟ ಮಾಡಿ ತರಿಸ್ಕೋಬೇಕಾಗತ್ತೆ. ಸರ್, ಈ ಮಿಷಿನನ್ನು ಯಾರು ಬಳಸಬಾರ್ದು ಅಂತ? ಸರ್, ಈ ಮಷೀನನ್ನು ಗರ್ಭಿಣಿ ಹೆಣ್ಮಕ್ಳು, ಫೇಸ್ ಮೇಕರ್ ಹಾಕಿರೋರು, ಆಮೇಲೆ ಫಿಸಿಕಲ್ ಡ್ಯಾಮೇಜಸ್ನ ಅನುಭವಿಸ್ತಾ ಇರೋರು, ನರ ಕಟ್ಟಾಗಿರೋರು, ಎಲುಬು ಕಟ್ಟಾಗಿರೋರು,
ಕಟ್ಟಾಗಿ ಮತ್ತು ಸರಿಯಾಗಿದ್ದರೆ ಸಮಸ್ಯೆ ಇಲ್ಲ. ಈ ಕಟ್ಟಾಗಿ ಸಫರ್ ಪಡ್ತಾ ಇರೋವಂಥವ್ರು, ಸೊ ಈ ಥರದ ಸಮಸ್ಯೆ ಇರೋವಂಥವ್ರು ಬಳಸಬೇಡ್ರಿ ಅಂತ ನಾವು ಹೇಳ್ತೀವಿ. ಬಟ್ ಬಳಕೆ ಮಾಡಿ ನೋಡಿದರೆ ಏನೂ ಸಮಸ್ಯೆ ಆಗಿಲ್ಲ. ಬಟ್ ನಾವು ನಿಮಗೆ ಸ್ಟ್ರಾಂಗ್ಲಿ ಹೇಳೋದೇನಂತಂದರೆ ದಯವಿಟ್ಟು ಈ ಥರ ಸಮಸ್ಯೆ ಇರೋವಂಥವ್ರು ಇದನ್ನು ಬಳಸಬೇಡಿ. ಇನ್ನುಳಿದ ಎಲ್ಲ ಸಮಸ್ಯೆಗಳಿಗೂ ಇದನ್ನು ಬಳಸ್ರಿ, 100% ರಿಸಲ್ಟ್ ಸಿಗುತ್ತೆ. ಓಕೆ, ನಮಗಂತೂ 100% ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಇದನ್ನು ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನೆಕ್ಸ್ಟು ಇನ್ನೊಂದು ಮಂತ್ ಬಿಟ್ಟು ವಿಡಿಯೋ ಮಾಡ್ತೀನಿ, ನೋಡೋಣ. ಕಂಟಿನ್ಯೂಸ್ ಆಗಿ ಇದನ್ನು 1 ಮಂತ್ ಯೂಸ್ ಮಾಡ್ತೀನಿ. ಸೊ ಅದಾದ ನಂತರ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅವತ್ತು ಕೂಡ ನಾನೇ ಸೆಲ್ಫ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಇನ್ನೊಂದು ಸಲ ಹೇಗೆ ಯೂಸ್ ಮಾಡೋದು ಅಂತ. ಈ ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ನೋಡಿ ನೀವು ಕೂಡ ಇದೇ ರೀತಿಯಾದಂಥ ಮಿಷಿನ್ನ ನಿಮ್ಮ ಮನೆಗೆ ತರಿಸ್ಕೊಳ್ಬೇಕು ಅಂತ ಇದ್ದರೆ ಸೊ ಇವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯಿತು ಸದ್ಯ. ಥ್ಯಾಂಕ್ ಯು ಸರ್. ಇವ್ರ ವರ್ಕೌಟು ಎಕ್ಸಸೈಸಿಂದ ದೂರ ಈ ಮಷೀನಿಂದಲಾದರೂ ಸರಿ ಇವ್ರ ಬಾಡಿ ವೆಯ್ಟ್ ಲಾಸ್ ಆದರೆ ಸಾಕು. 100% ಆಗುತ್ತೆ ಮೇಡಮ್. ಇದು ಈ ಥರದವ್ರಿಗಂತಲೇ ನಾವು ಸ್ಪೆಷಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಈ ಥರದವ್ರು ಅಂತಂದರೆ ಇವ್ರಿಗೆ ಬಿಜಿ ಇರೋವಂಥವ್ರಿಗೆ, ಆಮೇಲೆ ನೈಟ್ ಡ್ಯೂಟಿ ಮಾಡೋವಂಥವ್ರಿಗೆ, ಅದಾದಮೇಲೆ ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡೋವಂಥವ್ರಿಗೆ, ಏಜ್ಡ್ ಪರ್ಸನ್ಸ್ಗೆ, ಈ ಥರದವ್ರಿಗಂತಲೇ ಸ್ಪೆಷಲಿ ಡಿಸೈನ್ಡ್ ಮಷಿನ್ ಮೇಡಮ್. ಇದು ಆರಾಮಾಗಿ ಯೂಸ್ ಮಾಡ್ಬೋದು, 100% ರಿಸಲ್ಟ್ ಬರುತ್ತೆ. ಐ ಹೋಪ್ ಮುಂದಿನ ತಿಂಗಳು ನೀವು ನಮಗೆ ಕಾಲ್ ಮಾಡಿ ಹೇಳ್ತೀರಾ ಇದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.